ಯಾವಾಗ ನಮಗೆ ತುಂಬ ಬೇಜಾರಾಗೋದು ಅಂತ ನಿಮಗೆ ಗೊತ್ತಾ? ದಿನ ಇಡೀ ಗಂಡ, ಮಕ್ಕಳು, ಮನೆ ಕೆಲಸ ಅಂತ ನಮ್ಮ ಕನಸನ್ನ ಮರ್ತೋದಾಗ್ಲಾ? ಅಲ್ಲ. ಇಷ್ಟೆಲ್ಲ ಮಾಡಿದ್ರೂ ₹1 ಗಂಡನ ಮುಂದೆ ಅಥವಾ ಮನೆಯವ್ರ ಮುಂದೆ ಕೈ ಚಾಚಬೇಕಲ್ವಾ ಅಂತ. ಎಜುಕೇಷನ್ ಇದ್ರೂ ₹1 ಕೂಡ ದುಡಿಯಕ್ಕೆ ಆಗ್ತಿಲ್ವಲ್ಲ ಅಂತ. ಆ್ಯಂಡ್ ಎಜುಕೇಷನ್ ಇಲ್ದಲೇ ಇರೋರಿಗೆ ಎಜುಕೇಷನ್ ಇದ್ದಿದ್ರೆ ಹೊರಗಡೆ ಹೋಗಿ ದುಡಿಬಹುದಿತ್ತಲ್ವಾ ಅಂತ. ಎಸ್, ನಾನು ಕೂಡ 3 ವರ್ಷದಿಂದ ನಿಮ್ಮ ಹಾಗೆ ಇದೇ ಸ್ಥಾನದಲ್ಲಿದ್ದೆ. ನಾನೊಬ್ಬ ಹೌಸ್ ವೈಫ್, ಮದರ್, ಡಿಗ್ರಿ ಇದೆ, ಆದರೆ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡೋ ಅವಕಾಶ ಇಲ್ಲ. ಆ್ಯಂಡ್ ಅವಕಾಶ ಇದ್ರೂ ಹೊರಗಡೆ ಕೆರಿಯರ್ ಗ್ಯಾಪ್ ಅಂತ. ಆ್ಯಂಡ್ ಇವತ್ತು ನಾನು ಕಂಪ್ಲೀಟ್ ಆಗಿ ವರ್ಕ್ ಬಗ್ಗೆ ಹೇಳ್ಕೊಡ್ತೀನಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳಿ, ಫ್ಯೂಚರ್ ಅಪ್ಡೇಟ್ಸ್ಗೆ ಬೇಕಾಗತ್ತೆ. ಸೊ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಪ್ಲಾಟ್ಫಾರ್ಮ್ ಆಗಿದೆ ಕ್ರಿಯೇಟರ್ ಬಿ ಸ್ಟಾರ್ಟ್ ಈಸಿ ಪ್ರೈವೇಟ್ ಲಿಮಿಟೆಡ್ ಅಂತ. ಆ್ಯಂಡ್ ಶಾರ್ಟ್ ಆಗಿ ನಾವು ಸ್ಟಾರ್ಟ್ ಈಸಿ ಅಂತ ಇದನ್ನ ಕರಿತೀವಿ. ಸೊ ಇಲ್ಲಿ ಯಾರು ಬೇಕಾದರೂ ವರ್ಕ್ ಮಾಡ್ಬೋದು. ನೀವು ಸ್ಟೂಡೆಂಟ್ಸ್, ಹೌಸ್ ವೈಫ್ ಅಥವಾ ಜಾಬ್ ಹೋಲ್ಡರ್ ಆಗಿದ್ದು ನಿಮ್ಮ ಹತ್ರ ಡೈಲಿ 2 to 3 ಅವರ್ಸ್ ಫ್ರೀ ಟೈಮ್ ಇದ್ರೆ ನೀವು ಈ ಪ್ಲಾಟ್ಫಾರ್ಮ್ನಲ್ಲಿ ಆರಾಮಾಗಿ ವರ್ಕ್ ಮಾಡ್ಬೋದು. ಸೊ ನಿಮ್ಮ ಏಜ್ 18+ ಆಗಿದ್ದು, ನೀವು SSLC, PUC ಆರ್ ಡಿಗ್ರಿ ಕಂಪ್ಲೀಟ್ ಆಗಿದ್ರು ಸಾಕು. ಆ್ಯಂಡ್ ನಿಮಗೆ ಬೇಕಾಗಿರೋದು ಒಂದು ಸ್ಮಾರ್ಟ್ಫೋನ್ ಆ್ಯಂಡ್ ಇಂಟರ್ನೆಟ್ ಕನೆಕ್ಷನ್ ಅಷ್ಟೇ. ಯಾವುದೇ ರೀತಿ ಲ್ಯಾಪ್ಟಾಪ್ ಏನೂ ಬೇಕಾಗಿಲ್ಲ. ಓಕೆ, ಜಸ್ಟ್ ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ವರ್ಕ್ ಮಾಡ್ಬೋದು. ಆ್ಯಂಡ್ ನಿಮಗೆ ಫಸ್ಟ್ ಕ್ವೆಶನ್ ಬರೋದು, ಇದು ಫೇಕಾ ರಿಯಲಾ ಅಂತ. ಅಲ್ಲ ರೀ, 3 years ಇಂದ ಯಾರಾದರೂ ಒಂದು ಫೇಕ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರಾ? ಹೌದು, ಈ ಒಂದು ಕಂಪ್ನಿ 100% ಲೀಗಲ್, ಸೇಫ್ ಮತ್ತು MCA ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ನಾನು MCA ಗೌರ್ಮೆಂಟ್ ರಿಜಿಸ್ಟರ್ಡ್ ಮತ್ತು GST ಸರ್ಟಿಫಿಕೇಟ್ನ ಹಾಕಿದ್ದೀನಿ. ಅಂದರೆ ಇದು ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇವರು ಗೌರ್ಮೆಂಟಿಗೆ ಟ್ಯಾಕ್ಸ್ ಕೂಡ ಕಟ್ತಾರೆ, ಅದರದ್ದು GST ಸರ್ಟಿಫಿಕೇಟ್ ಆಗಿರುತ್ತೆ. ಸೊ ರೀಸೆಂಟ್ಲಿ ಡೆಲ್ಲಿಯಲ್ಲಿ ಈ ಕಂಪ್ನಿಯ ಫೌಂಡೇಶನ್ ಮೀಟ್ ಕೂಡ ಆಯಿತು. ಆ್ಯಂಡ್ ಅದರಲ್ಲಿ ನನಗೆ ಬೆಸ್ಟ್ ವರ್ಕರ್ ಅಂತ ಅವಾರ್ಡ್ ಕೂಡ ಸಿಕ್ಕಿದೆ. ಅದರ ಸರ್ಟಿಫಿಕೇಟ್ ನಾನು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ನಿಜ ಹೇಳಬೇಕಂದ್ರೆ ನಾನು ಈ ಆನ್ಲೈನ್ ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಕನಸನ್ನೆಲ್ಲ ಒಂದೊಂದೇ ಪೂರೈಸ್ಕೊಂಡು ಬಂದಿದ್ದೀನಿ. ಸೊ ನಾನಾಗೆ ನನಗೆ ಬೇಕಾಗಿರೋ ಐಫೋನ್ ತಗೊಂಡೆ, ಗೋಲ್ಡ್ ತಗೊಂಡೆ, ಅಪ್ಪ ಅಮ್ಮನಿಗೆ ವ್ಯಾಲ್ಯೂಯಬಲ್ ಗಿಫ್ಟ್ಸ್ ಕೊಟ್ಟೆ, ಆ್ಯಂಡ್ ನನ್ನ ಮಗನಿಗೆ ಬೇಕಾಗಿರೋ ಸರ್ಪ್ರೈಸಸ್ ಏನು ಬೇಕಾದರೂ ತಕ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ವರ್ಕ್ ಏನು ಅಂತ ನೋಡೋಣ. ಸೊ ನಾನು ಆಲ್ರೆಡಿ ಹೇಳಿದೆ, ಇದು ಒಂದು ಎಟೆಕ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಅಂದರೆ ಇಲ್ಲಿ ಹೈಪೇಡ್ ಡಿಜಿಟಲ್ ಸ್ಕಿಲ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಆ ಸ್ಕಿಲ್ಸಿಂದ ನೀವು 2 ways ಆಫ್ ಅರ್ನಿಂಗ್ನ ಮಾಡ್ಬೋದು. ಫಸ್ಟ್ ಒನ್ ಆಗಿರುತ್ತೆ ಫ್ರೀಲಾನ್ಸಿಂಗ್ ಆ್ಯಂಡ್ ಸೆಕೆಂಡ್ ಒನ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಫ್ರೀಲಾನ್ಸಿಂಗ್ ಅಂದರೆ ಈ ಹೈ ಪೇಡ್ ಡಿಜಿಟಲ್ ಸ್ಕಿಲ್ಸ್ನ ಕಲಿತು, ಲೈಕ್ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಗ್ರಾಫಿಕ್ ಡಿಸೈನಿಂಗ್, ಆಮೇಲೆ ವಿಡಿಯೋ ಎಡಿಟಿಂಗ್, ಕ್ಯಾನ್ವಾ, ವೆಬ್ಸೈಟ್ ಕ್ರಿಯೇಷನ್, ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್, ಇಂಥ 32+ ಕೋರ್ಸಸ್ ಇದೆ. ಈ ಕೋರ್ಸಸ್ನ ಕಲಿತು ಸರ್ಟಿಫಿಕೇಟ್ ತಗೊಂಡು ನೀವು ಸರ್ವಿಸ್ ಪ್ರೊವೈಡ್ ಮಾಡಿ ಅರ್ನಿಂಗ್ಸ್ನ ಮಾಡೋದು. ಫ್ರೀಲಾನ್ಸಿಂಗ್ ಸ್ಕೋಪ್ನ ನೀವು ತಿಳ್ಕೊಂಡ್ರೆ ನೀವು ಒಳ್ಳೆ ಇನ್ಕಮ್ನ ಇಲ್ಲಿ ಜನ್ರೇಟ್ ಮಾಡ್ಬೋದು. ಆ್ಯಂಡ್ ನಾನು ಟ್ರಾನ್ಸ್ಕ್ರಿಪ್ಷನಿಸ್ಟ್ ಆಗಿ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಾನು ಹೇಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಸೊ ನಾನು ಫ್ರೀಲಾನ್ಸರ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಆಗಿ ಒಳ್ಳೆ ಅಮೌಂಟ್ನ ಜನ್ರೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ನಾವು ನಮ್ಮ ಫ್ರೀ ಟೈಮ್ನಲ್ಲಿ ಮಾಡೋದು. ಸೊ ನಿಮಗೆ ಯಾವುದೇ ಥರ ಪ್ರೆಷರ್ ಇರೋದಿಲ್ಲ. ನಾವು ನಮ್ಮ ಓನ್ ಬಾಸ್ ಆಗಿರ್ತೀವಿ, ಅರ್ಥ ಆಯ್ತಲ್ವ. ಆ್ಯಂಡ್ ಸೆಕೆಂಡ್ ವೇ ಆಫ್ ಅರ್ನಿಂಗ್ ಆಗಿರುತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ನಾವು ಸೋಷಿಯಲ್ ಮೀಡಿಯಾ ಥ್ರೂ ಪ್ರಮೋಷನ್ ಮಾಡಿದಾಗ ನಮಗೆ ಕಂಪ್ನಿ 100% ಕಮಿಷನ್ನ ಕೊಡುತ್ತೆ. ಸೊ ನೀವು ಫೇಸ್ಲೆಸ್ ಬೇಕಾದರೂ ಮಾಡ್ಬೋದು, ಫೇಸ್ ತೋರಿಸಿ ಕೂಡ ಮಾಡ್ಬೋದು. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅಂತ A to Z ನಿಮಗೆ ಇಲ್ಲಿ ಕಂಪ್ನಿ ಹೇಳ್ಕೊಡುತ್ತೆ. ಸೊ ನೀವು 3 to 4 days ಬೇಸಿಕ್ ಟ್ರೈನಿಂಗಲ್ಲಿ ವರ್ಕ್ ಕಲಿತೀರಾ. ವರ್ಕ್ ಕಲಿತು ನೀವು ವರ್ಕ್ನ ಸ್ಟಾರ್ಟ್ ಮಾಡ್ತೀರಾ. ಸೊ ನನ್ನ ಟ್ರೈನಿಂಗ್ಸ್ ಕನ್ನಡದಲ್ಲಿ ಇರುತ್ತೆ, ವೀಕ್ಲಿ 2 to 3 times ಇರುತ್ತೆ. ಸೊ ಅದರಲ್ಲಿ ನಾನು ಕಂಪ್ಲೀಟ್ ವರ್ಕ್ನ ಹೇಳ್ಕೊಡ್ತೀನಿ. ಆ್ಯಂಡ್ ಕಂಪ್ನಿ ಸೈಡಿಂದ ಟ್ರೈನಿಂಗ್ಸ್ ಎವ್ರಿ ಡೇ ಇರುತ್ತೆ. ಸೊ ಅದು ಸಂಜೆ ಈವ್ನಿಂಗ್ ಹೊತ್ತಲ್ಲಿ ಇರುತ್ತೆ. ನೀವು ಅದರಲ್ಲಿ ಕೂಡ ಕಲಿತು ಒಳ್ಳೆ ಅರ್ನಿಂಗ್ಸ್ನ ಮಾಡ್ಬೋದು. ಕಂಪ್ಲೀಟ್ ಆಗಿ ವರ್ಕ್ ಹೇಗೆ ಮಾಡೋದು ಅಂತ ಎಲ್ಲ ನೀವು ಎನ್ರೋಲ್ ಆದಮೇಲೆ ನೀವು ಇಲ್ಲಿ 3 to 4 daysನಲ್ಲೇ ಕಲಿತೀರಾ. ಓಕೆ, ಸೊ 2 waysಲ್ಲಿ ನೀವು ಫ್ರೀಲಾನ್ಸಿಂಗ್ ಮಾಡಿನೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ನೀವು 2 ವೇಯಲ್ಲಿ ಕೂಡ ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಇಲ್ಲಿ ಎನ್ರೋಲ್ ಆಗಬೇಕು ಅಂದರೆ ನೀವು ಕೋರ್ಸ್ ಫೀಸ್ ಅಂತ ಪೇ ಮಾಡಲಿಕ್ಕೆ ಇರುತ್ತೆ. ಸೊ ನೀವು ಒನ್ ಟೈಮ್ ಫೀಸ್ನ ಪೇ ಮಾಡ್ತೀರಾ ಆ್ಯಂಡ್ ಲೈಫ್ ಟೈಮ್ ಆಕ್ಸೆಸ್ ನಿಮಗೆ ಕೋರ್ಸಿಗೆ ಸಿಗುತ್ತೆ. ಇಲ್ಲಿ 3 ವಾಲ್ಟ್ಸ್ ಅಂದರೆ ಪ್ಯಾಕೇಜಸ್ನ ವಾಲ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಇಲ್ಲಿ 3 ವಾಲ್ಟ್ಸ್. ಫಸ್ಟ್ ವಾಲ್ಟ್ ಆಗಿರುತ್ತೆ, ಫಸ್ಟ್ ಆ್ಯಂಡ್ ಬೆಸ್ಟ್ ವಾಲ್ಟ್ ಆಗಿರುತ್ತೆ AI ಆ್ಯಂಡ್ ಆಟೋಮೇಷನ್. ನಾನು ಆಲ್ರೆಡಿ ಹೇಳಿದಾಗೆ AI ಥ್ರೂ ಕೋಡಿಂಗ್ ಆಗಿರ್ಬೋದು, ವೆಬ್ಸೈಟ್ ಕ್ರಿಯೇಷನ್ ಆಗಿರ್ಬೋದು, AI ಥ್ರೂ ವಿಡಿಯೋ ಕ್ರಿಯೇಷನ್, ತುಂಬ ವೆರೈಟೀಸ್ AI ಇಂದ ಏನೆಲ್ಲ ಮಾಡಲಿಕ್ಕಾಗುತ್ತೆ ಅದೆಲ್ಲ ಕೋರ್ಸಸ್ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದರಿಂದ ಕಲಿತು ನೀವು ಒಳ್ಳೆ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಇದರದ್ದು ವೆಬ್ಸೈಟ್ ಪ್ರೈಸ್ ಬಂದು ನಿಮಗೆ 26,000 ರೂಪಾಯಿ ಆಗುತ್ತೆ. ಬಟ್ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದಾಗ ನಿಮಗೆ ಜಸ್ಟ್ 19,999 rupees ಅಂದರೆ 20,000ಕ್ಕೆ ನಿಮಗೆ ಈ ಪ್ಯಾಕೇಜ್ ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಅಂದರೆ ಈ ಪ್ಯಾಕೇಜ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಬಾಕಿ ಇರೋ ಎಲ್ಲ ಪ್ಯಾಕೇಜಸ್ ಕೂಡ ನಿಮಗೆ ಇನ್ಕ್ಲೂಡ್ ಆಗಿ ಸಿಗುತ್ತೆ. ಸೊ AI ಆ್ಯಂಡ್ ಆಟೋಮೇಷನ್ ವಾಲ್ಟ್ನಿಂದ ನೀವು ಮಂತ್ಲಿ ಮಿನಿಮಮ್ ಅಂದರೂ 40,000 to 50,000 ರೂಪಾಯಿ ಅರ್ನಿಂಗ್ನ ಮಾಡ್ಬೋದು ಆಸ್ ಎ ಬಿಗಿನರ್. ಆ್ಯಂಡ್ ಇಷ್ಟು ಇನ್ವೆಸ್ಟ್ ಮಾಡಲಿಕ್ಕೆ ಆಗೋಲ್ಲ ಅನ್ನೋರಿಗೆ ಸೆಕೆಂಡ್ ಪ್ಯಾಕೇಜ್ ಆಗಿರುತ್ತೆ ಮಾರ್ಕೆಟಿಂಗ್ ವಾಲ್ಟ್. ಮಾರ್ಕೆಟಿಂಗ್ ವಾಲ್ಟಲ್ಲಿ ನೀವು ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಮಾರ್ಕೆಟಿಂಗಿಗೆ ಬೇಕಾಗಿರೋದು ಪ್ರತಿಯೊಂದು ಮೆಟಾ ಆ್ಯಡ್ಸ್ ಆಗಿರ್ಬೋದು, ಅಂದರೆ ನೀವು ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೇ ಆ್ಯಡ್ಸ್ ಅಲ್ವಾ, ಆ ಆ್ಯಡ್ಸ್ನ ರನ್ ಮಾಡೋದಾಗಿರ್ಬೋದು, ಡಿಫ್ರೆಂಟ್ ಸ್ಕಿಲ್ಸ್ನ ನೀವು ಇಲ್ಲಿ ಕಲಿತೀರಾ. ಸೊ ಇದರ ವೆಬ್ಸೈಟ್ ಪ್ರೈಸ್ ಬಂದು ನಿಮಗೆ 21,000 ರೂಪಾಯಿ ಆಗುತ್ತೆ. ಬಟ್ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದರೆ ನಿಮಗೆ ಜಸ್ಟ್
15,999 ಅಂದರೆ ನಿಮಗೆ 15,000 ರೂಪಾಯಿಗೆ ಪ್ಯಾಕೇಜ್ ನಿಮಗೆ ಸಿಗುತ್ತೆ. ಆ್ಯಂಡ್ ನೀವು ಈಗ ಮಾರ್ಕೆಟಿಂಗ್ ವಾಲ್ಟಲ್ಲಿ ನೀವು ಜಾಯ್ನ್ ಆದರೆ ತಿಂಗಳಿಗೆ ಅರೌಂಡ್ 30,000ವರೆಗೂ ಈಸಿಯಾಗಿ ಅರ್ನಿಂಗ್ನ ಮಾಡ್ಬೋದು. ಈ ಎರಡು ಪ್ಯಾಕೇಜ್ ನಮಗೆ ಹೆವಿ ಆಯಿತು, ಇಷ್ಟು ಇನ್ವೆಸ್ಟ್ ಮಾಡಲಿಕ್ಕೆ ಆಗಲ್ಲ ಅನ್ನೋರಿಗೆ ಥರ್ಡ್ ಪ್ಯಾಕೇಜ್ ಇದೆ, ಅದರ ಹೆಸರು ಬಂದು ಇನ್ಫ್ಲೂಯೆನ್ಸ್ ವಾಲ್ಟ್ ಅಂತ. ಸೊ ಈ ಇನ್ಫ್ಲೂಯೆನ್ಸ್ ವಾಲ್ಟ್ನಲ್ಲಿ ನೀವು ಇನ್ಫ್ಲೂಯೆನ್ಸರ್ ಆಗಿ ಅಂದರೆ ಪ್ರತಿಯೊಂದನ್ನು ನೀವು ಬ್ರ್ಯಾಂಡಿಂಗ್, ಪರ್ಸನಲ್ ಬ್ರ್ಯಾಂಡಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಕರೆಕ್ಟಾಗಿ ಕಲಿತೀರಾ. ಸೊ ಇದರಲ್ಲಿ ನಿಮಗೆ ಬಾಕಿ ಇರೋ ಪ್ಯಾಕೇಜಸ್ ಕೂಡ ಇನ್ಕ್ಲೂಡ್ ಆಗಿ ಬರುತ್ತೆ. ನೀವು ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನಿಂಗ್ ಪ್ರತಿಯೊಂದನ್ನು ಇದರಲ್ಲಿ ನೀವು ಕಲಿಯೋಕ್ಕೆ ಸಿಗುತ್ತೆ. ವೆಬ್ಸೈಟ್ ಪ್ರೈಸ್ ಆಫ್ ಇನ್ಫ್ಲೂಯೆನ್ಸ್ ವಾಲ್ಟ್ ಬಂದು 16,000 ರೂಪಾಯಿ, ಬಟ್ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದಾಗ ನಿಮಗೆ 10,000 ರೂಪಾಯಿಗೆ ಸಿಗುತ್ತೆ. ಸೊ ಇದರಿಂದ ನೀವು ಮಿನಿಮಮ್ 20,000ವರೆಗೂ ಮಂತ್ಲಿ ನಿಮಗೆ ಈಸಿಯಾಗಿ ಅರ್ನ್ ಮಾಡಲಿಕ್ಕೆ ಆಗುತ್ತೆ. ನೀವು ಇದರಲ್ಲಿ ನಿಮ್ಮ ಬಜೆಟ್ ಪ್ರಕಾರ ಆ್ಯಂಡ್ ಯಾವ ಕೋರ್ಸಿಗೆ ವ್ಯಾಲ್ಯೂ ಇದೆ ಅದ್ರ ಪ್ರಕಾರ ಚೂಸ್ ಮಾಡ್ಕೋಬೋದು. ನಾನು ಹೇಳೋದಾದರೆ ನೀವು ಬೆಸ್ಟ್ AI ಆ್ಯಂಡ್ ಆಟೋಮೇಷನ್ ಚೂಸ್ ಮಾಡೋದು, ಯಾಕಂದರೆ ನಿಮಗೆ ಪ್ರತಿಯೊಂದು ಬೇರೆ ಎಲ್ಲ ವಾಲ್ಟ್ಸ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿ ಬರುತ್ತೆ. ನಿಮಗೆ ಕಲಿಯೋದಕ್ಕೆ ತುಂಬ ಸ್ಕಿಲ್ಸ್ ಕೂಡ ಸಿಗುತ್ತೆ. ಸೊ ಇದನ್ನು ನೀವು ಚೂಸ್ ಮಾಡಿದರೆ ಮಂತ್ಲಿ ಮಿನಿಮಮ್ 40 to 50K ಈಸಿಯಾಗಿ ಅರ್ನ್ ಮಾಡ್ಬೋದು. ಇವಾಗ ನಿಮಗೆ ಬರ್ಬೋದು, ಯಾಕೆ ಮಾರ್ಕೆಟಲ್ಲಿ ತುಂಬ ಜನ ಮೆಂಟರ್ಸ್ ಇದಾರಲ್ವ, ನಿಮ್ಮನ್ನು ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು, ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಬೇಕು ಅನ್ನೋದು. ಪ್ರತಿದಿನ ನನ್ನ ಸ್ಟೂಡೆಂಟ್ಸ್ ರಿಸಲ್ಟ್ಸ್ನ ಕ್ರಿಯೇಟ್ ಮಾಡ್ತಿದ್ದಾರೆ, ಅವರ ಫೀಡ್ಬ್ಯಾಕ್ ಆ್ಯಂಡ್ ರಿಸಲ್ಟ್ಸ್ನ ಕೂಡ ನಾನು ಇಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಹೌದು, ನನ್ನ ಗೈಡೆನ್ಸಲ್ಲಿ ನನ್ನ ಸ್ಟೂಡೆಂಟ್ಸ್ ತುಂಬ ಒಳ್ಳೆಯ ಅರ್ನಿಂಗ್ಸ್ನ ಪ್ರತಿದಿನ ಮಾಡ್ತಾ ಇದ್ದಾರೆ. ಪ್ರತಿದಿನ ಒಬ್ಬ ಸ್ಟೂಡೆಂಟ್ ಹೊಸ ರಿಸಲ್ಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದು ನನ್ನ ಗೈಡೆನ್ಸಿಂದ, ಯಾಕಂದರೆ ನಾನು 100% ಸಪೋರ್ಟ್ ಆ್ಯಂಡ್ ಗೈಡೆನ್ಸ್ ಲಾಸ್ಟ್ವರೆಗೂ ನಿಮಗೆ ಕೊಡ್ತೀನಿ, ಅದು ಕನ್ನಡದಲ್ಲಿ. ಆ್ಯಂಡ್ ದುಡ್ಡು ಪೇ ಮಾಡಬೇಕಾ ಅನ್ನೋರಿಗೆ ನಂದು ಒಂದೇ ಒಂದು ಕ್ವೆಶನ್, ನೀವು 1,000 ರೂಪಾಯಿ ಲಕ್ಷಗಟ್ಟಲೆ ನೀವು ಸ್ಕೂಲಿಗೆ ಪೇ ಮಾಡಿದ್ದೀರಾ, ಆದರೆ ಅದರಿಂದ ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ ಅಲ್ವಾ? ಇಲ್ಲಿ ಜಸ್ಟ್ 10,000, 7,000, 9,000 ಪೇ ಮಾಡಿ ನೀವು ಲೈಫ್ ಟೈಮ್ ಅರ್ನಿಂಗ್ ಆಪರ್ಚುನಿಟಿನ ತಗೋತಿದ್ದೀರಾ. ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಅವತ್ತು ನಾನು ಕೂಡ ನಿಮ್ಮ ಹಾಗೆ ದುಡ್ಡು ಪೇ ಮಾಡಬೇಕಲ್ಲ ಅಂತ 3 years ಹಿಂದೆ ನಾನು ಈ ಆಪರ್ಚುನಿಟಿನ ಬಿಟ್ಟಿದ್ದಿದ್ರೆ ಇವತ್ತು ತಿಂಗಳಿಗೆ 50,000 to 60,000 ರೂಪಾಯಿ ನನಗೆ ದುಡಿಯಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾನು ಹೇಳ್ತಿದ್ದೀನಿ, ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ನಿಮಗೆ ಎಜುಕೇಷನ್ ಇರ್ಬೋದು, ಎಜುಕೇಷನ್ ಇದ್ರೂ ಕೂಡ ನೀವು ಹೊರಗಡೆ ಹೋಗಿ ದುಡಿಲಿಕ್ಕೆ ಅವಕಾಶ ಇಲ್ಲದಲೇ ಇರ್ಬೋದು. ಅವಕಾಶ ಇದ್ರೂ ಹೊರಗಡೆ ಇವಾಗ ಯಾರು ಕೂಡ ಜಾಬ್ ಕೊಡಲಿಕ್ಕೆ ರೆಡಿ ಇರೋದಿಲ್ಲ, ಯಾಕಂದರೆ ಅವರಿಗೆಲ್ಲ ಫ್ರೆಷರ್ಸ್ ಬೇಕಾಗಿರುತ್ತೆ. ಸೊ ಕೆರಿಯರ್ ಗ್ಯಾಪಿಂದ ನಮಗೆ ಜಾಬ್ ಕೊಡಲಿಕ್ಕೆ ಯಾರೂ ರೆಡಿ ಇಲ್ಲ. ಸೊ ಇಂಥ ಸಿಚುವೇಷನಲ್ಲಿ ನೀವು ಸ್ಕಿಲ್ಸ್ ಕಲಿತ್ರೆ ನೀವು ಮನೇಲೇ ಕೂತ್ಕೊಂಡು ನಿಮ್ಮ ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡು ನಿಮ್ಮ ಫ್ರೀ ಟೈಮ್ನಲ್ಲಿ ನೀವು ಇಲ್ಲಿ ವರ್ಕ್ ಮಾಡೋದು. ಡೈಲಿ ವರ್ಕ್ ಮಾಡಬೇಕು ಅಂತ ಇಲ್ಲ, 9 to 5 ನೀವು ಕೂತ್ಕೊಂಡು ವರ್ಕ್ ಮಾಡಬೇಕು ಅಂತ ಇಲ್ಲ. ನೀವು ರೀಲ್ಸ್ ಸ್ಕ್ರೋಲ್ ಮಾಡೋ ಟೈಮ್ನಲ್ಲಿ ನಿಮ್ಮ ಫ್ರೀ ಟೈಮ್ನಲ್ಲಿ ಒಂದು ಡೈಲಿ 2 to 3 hours ಕೊಟ್ಟು ನೀವು ಆರಾಮಾಗಿ ವರ್ಕ್ ಮಾಡ್ಬೋದು. ಮ್ಯಾಮ್ ನನಗೆ ಮಕ್ಕಳಿದೆ, ನನಗೆ ಕೈಲಿ ವರ್ಕ್ ಮಾಡ್ಲಿಕ್ಕಾಗುತ್ತಾ? ಅದೆಲ್ಲ ಒಂದು ರೀಸನ್ಸ್ ಅಷ್ಟೇ. ಯಾಕಂದರೆ ಇಲ್ಲಿ ಟ್ವಿನ್ಸ್ ಮಕ್ಕಳು ಹಿಡ್ಕೊಂಡು ವರ್ಕ್ ಮಾಡಿ ಒಳ್ಳೆ ಇನ್ಕಮ್ ಜನರೇಟ್ ಮಾಡಿರೋರನ್ನ ನಾನು ನೋಡಿದ್ದೀನಿ. ಪ್ರೆಗ್ನೆಂಟಿಂದ ಹಿಡಿದು ಡೆಲಿವರಿ ಆಗಿ ಚಿಕ್ಕ ಮಗುನ ಹಿಡ್ಕೊಂಡು ವರ್ಕ್ ಮಾಡಿರೋರನ್ನ ನಾನು ನೋಡಿದ್ದೀನಿ. ಸೊ ಇದೆಲ್ಲ ಒಂದು ರೀಸನ್ಸ್. ನೀವು ನಿಮ್ಮ ಲೈಫ್ನ ಚೇಂಜ್ ಮಾಡಬೇಕು ಅಂತಾನೆ ಡಿಸೈಡ್ ಮಾಡಿದಿದ್ರೆ ಇದೊಂದು ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ಆಗಿರುತ್ತೆ. ಸೊ ನೀವು ಇಲ್ಲಿ ಯಾವುದೇ ಪ್ರೆಷರ್ ಇಲ್ದಲೆ ನೀವು ಆರಾಮಾಗಿ ವರ್ಕ್ ಮಾಡ್ಬೋದು. ಆ್ಯಂಡ್ ನನ್ನ ಸೈಡಿಂದ 100% ನಿಮಗೆ ಟ್ರೈನಿಂಗ್ಸ್ ಇರುತ್ತೆ, ಸಪೋರ್ಟ್ ಇರುತ್ತೆ. ಓಕೆ, ನೀವು ಯಾವುದೇ ಟೈಮ್ನಲ್ಲಿ ಏನೇ ಕ್ವೆಶನ್ಸ್ ಕೇಳಿದ್ರು ನಾನು ನಿಮಗೆ ಗೈಡ್ ಮಾಡ್ತೀನಿ. ಆ್ಯಂಡ್ ನನ್ನ ಮೆಂಟರ್ಶಿಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ನನ್ನ ಅಂಡರಲ್ಲಿ ಎನ್ರೋಲ್ ಆದವರು ಕೂಡ ಒಳ್ಳೆ ಇನ್ಕಮ್ನ ಜನರೇಟ್ ಮಾಡ್ತಾ ಇದ್ದಾರೆ. ಸೊ ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಸೊ ನೀವು ಇನ್ನು ಎನ್ರೋಲ್ ಆಗಬೇಕು ಅಂತ ಅನಿಸಿದರೆ ನೀವು ನನಗೆ ಈಗಲೇ DM ಮಾಡಿ ಯಾವ ಪ್ಯಾಕೇಜ್ ಅಂತ ಹೇಳಿ ನಾನು ಫರ್ದರ್ ಪ್ರೊಸೀಜರ್ನ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಯಾವುದೇ ರೀತಿ ಸ್ಕ್ಯಾಮ್ ಅಲ್ಲ, 100% ಜೆನ್ಯೂನ್ ಪ್ಲಾಟ್ಫಾರ್ಮ್. ನಿಮಗೆ ಸರ್ಟಿಫಿಕೇಟ್ ಎಲ್ಲ ನಾನು ತೋರಿಸಿದ್ದೀನಿ. ಜಸ್ಟು ನೀವು ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡು ವರ್ಕ್ ಮಾಡಿಕೊಂಡು ಹೋಗ್ಬೋದು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಈಗಲೇ ನನಗೆ DM ಮಾಡಿ ಅಥವಾ ನೀವು ವಾಟ್ಸಪ್ ಕಾಲ್ ಮಾಡಿ, ನಾನು ನಿಮಗೆ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಈಗಲೇ ನನಗೆ DM ಮಾಡಬೇಕು, ಯಾಕಂದರೆ ನನ್ನ ಕೈಲಿ ತುಂಬ ಸ್ಲಾಟ್ಸ್ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ನಾನು ಒಂದು ಮಂತಲ್ಲಿ ಒಂದೇ ಬ್ಯಾಚ್ ಓಪನ್ ಮಾಡ್ತೇನೆ. ಸೊ ಆ ಬ್ಯಾಚಲ್ಲಿ ನೀವು ಎನ್ರೋಲ್ ಆಗಬೇಕು ಅಂತ ಅಂದರೆ ನೀವು ಆದಷ್ಟು ಬೇಗ ನನಗೆ ರಿಪ್ಲೈ ಮಾಡಬೇಕು. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಸೊ ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.